ಇವತ್ತು ನಾನು ಅಮೆಝಾನ್ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದೆ. ಸಸ್ಟೈನಬಲ್ ಪ್ರಾಡಕ್ಟ್ ಅದು. ಏನಪ್ಪಾ ಅಂತಂದ್ರೆ ಡಿಶ್ ವಾಶ್ ಪೌಡರ್ ಅದು. ನಾವೆಲ್ಲ ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ಲ, ಆ ಪುಡಿಯನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಒಂದೆರಡು ಬ್ರ್ಯಾಂಡ್ದು ಬಯೋಡಿಗ್ರೇಡಬಲ್ ಅಂತ ಅಂದ್ಬಿಟ್ಟು ಈ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದೆ. ಸೊ ಯಾವ್ದದು ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ನಾನು ಅನ್ಬಾಕ್ಸ್ ಮಾಡಿದೀನಿ ಆಲ್ರೆಡಿ. ಯಾವ ಬ್ರ್ಯಾಂಡ್ ಅಂತ ತೋರಿಸ್ತೀನಿ ಅಂಡ್ ಯಾಕೆ ಈ ಬ್ರ್ಯಾಂಡ್ ಇಂದ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಕೂಡ ಆಮೇಲೆ ಹೇಳ್ತೀನಿ. ನೋಡೋಣ ಯಾವ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಅರಾನಿ ಡಿಶ್ ವಾಶ್ ಲೆಮನ್ ಎಕ್ಸ್ಟ್ರಾಕ್ಟ್ ಇರುವಂತ ಡಿಶ್ ವಾಶ್ ಪೌಡರ್ ನ ಆರ್ಡರ್ ಮಾಡಿದೀನಿ. 600 ml ವಾಟರ್ಗೆ ಡೈಲ್ಯೂಟ್ ಮಾಡಿ ಉಪಯೋಗಿಸುವಂತದ್ದು. 125 ಗ್ರಾಮ್ ಇದೆ. 600 ml ನೀರಿಗೆ ಹಾಕಿ ನಾವು ಇದನ್ನ ಉಪಯೋಗಿಸಬಹುದು. ನಾವು ಬೇರ್ ನೆಸೆಸಿಟೀಸ್ 250 ml ನೀರಿಗೆ ಹಾಕಿ ಅದನ್ನ ಚೆನ್ನಾಗಿ ಕರಗಿದ್ಮೇಲೆ ಒಂದು 15 ನಿಮಿಷಕ್ಕೆ ನಮ್ಗೆ ನಮ್ಮ ಡಿಶ್ ವಾಶ್ ಲಿಕ್ವಿಡ್ ರೆಡಿ ಆಗ್ಬಿಡುತ್ತೆ. ಅದ್ರ ಜೊತೆಗೇನೆ ಇದು ಪಾತ್ರೆ ತೊಳೆಯುವಂತ ಬ್ರಷ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಮೊದಲನೇದಾಗಿ ಈ ಪ್ರಾಡಕ್ಟ್ ಯಾಕೆ ಆರ್ಡರ್ ಮಾಡಿದೆ ಅಂತಂದ್ರೆ, ಇದು ಪೇಪರ್ ಅಲ್ಲಿ ಪ್ಯಾಕ್ ಆಗಿ ಬಂದಿದೆ ಅಲ್ವಾ. ಸೊ ನಾವು ಮಾಮೂಲಿ ಉಪಯೋಗಿಸುವಂತ ಡಿಶ್ ವಾಶ್ ಲಿಕ್ವಿಡ್ಸ್ ಏನ್ ಮನೆಗೆ ತಗೊಂಡ್ ಬರ್ತೀವಲ್ಲ, ಎಂಡ್ ಆಫ್ ದಿ ಮಂತ್ ಎಷ್ಟು ಪ್ಲಾಸ್ಟಿಕ್ ಅದರಿಂದ ಮನೆಯಲ್ಲಿ ಡಂಪ್ ಮಾಡಿರ್ತೀವಿ ಅಲ್ವಾ, ಕಸ ಅದೇ ಒಂದು ರಾಶಿ ಕಸ ಆಗಿರುತ್ತೆ ಮನೆಯಲ್ಲಿ. ಸೊ ನನಗೆ ಅಟ್ರಾಕ್ಟ್ ಆಗಿದ್ದು ಇದು ಪ್ಯಾಕೇಜಿಂಗ್. ಸೊ ಇದು ರೀಸೈಕ್ಲೇಬಲ್ ಪ್ಯಾಕೇಜ್. ಇದರಲ್ಲಿ ಯಾವುದೇ ಸಿಂಥೆಟಿಕ್ ಕೆಮಿಕಲ್ಸ್ ಇರೋದಿಲ್ಲ ಅಂಡ್ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸಸ್ ಬರೋದಿಲ್ಲ ಇದರಲ್ಲಿ. ಸೊ ಗುಡ್ ಫಾರ್ ಸ್ಕಿನ್. ದಿಸ್ ಇಸ್ ದ ರೀಸನ್ ಐ ಹ್ಯಾವ್ ಬಾಟ್ ದಿಸ್. ಸೊ ಎಲ್ರಿಗೂ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ, ಈ ವಿಡಿಯೋ ಮೂಲಕ ದಯವಿಟ್ಟು ಆದಷ್ಟು ಮನೆಗೆ ಈ ತರ ನಾವೇನ್ ಪ್ಲಾಸ್ಟಿಕ್ಸ್ ನ ತಗೊಂಡ್ ಬರ್ತೀವಲ್ಲ, ಗ್ರಾಸರೀಸ್ ಅಲ್ಲೇ ಸುಮಾರು ನಾವು ಪ್ಲಾಸ್ಟಿಕ್ಸ್ ನ ತಗೊಂಡ್ ಬಂದಿರ್ತೀವಿ. ಸೊ ಅದನ್ನೆಲ್ಲ ಆದಷ್ಟು ರೀಸೈಕಲ್ ಮಾಡೋದು ಹೇಗೆ, ಅಥವಾ ಅದನ್ನ ತಗೊಂಡ್ ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಇಲ್ದೇನೆ ಹೇಗಾದ್ರೂ ಅದನ್ನ ಕೊಂಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪರ್ಚೇಸ್ ಮಾಡೋದು ತುಂಬಾನೇ ಸೂಕ್ತ. ಬಿಕಾಸ್ ಎಷ್ಟೇ ನಾವು ಟ್ರೈ ಮಾಡಿದ್ರು ನಮಗೆ ಬೇಡ ಅಂದ್ರೂ ಅನ್ನೋಯಿಂಗ್ಲಿ ಮನೆಯಲ್ಲಿ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ ನಾವು. ಇದು ಮತ್ತೆ ರಿಯೂಸ್ ಮಾಡ್ತಾ ಇರುವಂತ ಒಂದು ಪ್ಲಾಸ್ಟಿಕ್ ಬಾಟಲ್. ಇದಕ್ಕೆ ಒಂದು 250 ml ನೀರ್ ಇಟ್ಕೊಂಡಿದೀನಿ. ಮಾಮೂಲಿ ರೂಮ್ ಟೆಂಪರೇಚರ್ ವಾಟರ್ ಇದು. ಸೊ ಮೊದ್ಲಿಗೆ ನಾನು ಬೇರ್ ನೆಸೆಸಿಟೀಸ್ ಪುಡಿಯನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರೊಳಗಡೆ. ಹೆಂಗೆ ಮಿಕ್ಸ್ ಮಾಡೋದು, ಹಾಗೆ ಆ ಲಿಕ್ವಿಡ್ ಹೇಗೆ ಆಗತ್ತೆ ಅನ್ನೋದನ್ನ ನೋಡೋಣ. ಓಕೆ, $250 ml ನೀರಿಗೆ ಈ ಪುಡಿಯನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು 16 ಗ್ರಾಮ್ ಅಷ್ಟಿದೆ. ಪರ್ಫೆಕ್ಟ್ ಲಿಕ್ವಿಡ್ ಆಗಿದೆ. ಸೊ ನೋಡಿದ್ರಲ್ಲ, ಆದಷ್ಟು ಸಸ್ಟೈನಬಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವ್ದೆಲ್ಲ ಪ್ರಾಡಕ್ಟ್ಸ್ ರೀಸೈಕಲ್ ಮಾಡಬಹುದು ಅಂತಹ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಸ್ಟೇ ಸಸ್ಟೈನಬಲ್, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.